ಇಷ್ಟೊಂದು ಜನಗಳು ಬಿದ್ದರು, ಇಷ್ಟೊಂದು ಹೆಣ್ಮಗಳ ಕೊಲೆಗಳಾದರು, ಅತ್ಯಾಚಾರ ಆದರು, ಏನು ಹೊರಗೆ ಬರ್ತಾ ಇಲ್ಲ. ಯಾರು ಒಂದು ಸಣ್ಣ ಸುಳ್ಳು ಸಹಿತ ಗೊತ್ತಾಗ್ತಾ ಇಲ್ಲ. ನಿರಂತರ 12-13 ವರ್ಷಗಳವರೆಗೆ ಹೋರಾಟ ಮಾಡಿದರು. ಸೌಜನ್ಯರ ಕೊಲೆ ಮಾಡಿದ್ದೆ ಯಾರು? ಸಂತೋಷ್ ರಾವ್ ಅಂಥೇಳಿ ಈಗಾಗಲೇ ಬಿಂಬಿಸಿದರು. ಅದು ಸುಳ್ಳು ಅನ್ನೋದು ಈಗಾಗಲೇ ಪ್ರೂವ್ ಆಗ್ಯದ. ಅದ್ರ ಬಗ್ಗೆ ಭಾಳ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂತೇಳಿ ಹೇಳೋ ಅವಶ್ಯಕತೆಯೂ ಇಲ್ಲ. ಸಂತೋಷ್ ರಾವ್ನ ಬಿಡುಗಡೆ ಮಾಡಿದ CBI. ಯಾಕೆಂದರೆ ಅವನ ವೈಯಕ್ತಿಕ ಲೈಂಗಿಕ ದೌರ್ಬಲ್ಯನ ಅವ್ರು ದೊಡ್ಡ ಸಾಕ್ಷಿ ಅನ್ನೋದು ಅವ್ರು ಹೇಳ್ತಾರೆ. ಹೀಗಾಗಿ ಅವು ಸಾಧ್ಯ ಇಲ್ಲ. ಒಬ್ಬ ಹೆಣ್ಣು ಮಗಳು ಹೊತ್ಕೊಂಡು ಹೋದು ಮಾಡಿ ಅದೆಲ್ಲ ಮಾಡುವಂಥ ಅತ್ಯಾಚಾರ ಮಾಡೋದಕ್ಕೆ ಶಕ್ತಿನೂ ಇಲ್ಲ, ಸಾಧ್ಯನೂ ಇಲ್ಲ ಅನ್ನುವಂಥ ಮಾತನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. CBI ವಾದ ಮಾಡ್ತದೆ. ಯಾಕಂದ್ರೆ ಆ ಪ್ರಮಾಣದಲ್ಲಿ ಆ ಹುಡುಗಿ ಮೇಲೆ ಅತ್ಯಾಚಾರ ಆಗ್ಯದ, ಏನೇನಾಗ್ಯದ ಅದು ನೆನೆಸ್ಕೊಂಡು ಸಹಿತ ಭೀಕರ ಮಾತಾಡಲಿಕ್ಕಾಗಲ್ಲ. ಸೌಜನ್ಯ ಹೇಳೋದರಾಗಿ ಅದೇ ಕಾಲಕ್ಕೆ ಪದ್ಮಲತಾಳ ಬಗ್ಗೆ ಅದನ್ನು ಹೇಳಬೇಕಾಗಿದೆ. ವೇದವಲ್ಲಿ ಅಂತ ಇನ್ನೂ ಕ್ರೂರವಾಗಿ ಹತ್ಯೆ ಆಗಿ ಹೋಗ್ಬಿಟ್ಟದ. ಪಾಪ ಆ ಹೆಣ್ಣು ಮಗುವನ್ನು ಒಯ್ದು ಪೆಟ್ರೋಲು ಡೀಸೆಲ್ ಇದು ಹೈಕ್ ಸುಟ್ಟು ಅದು ನೆನೆಸ್ಕೊಂಡು ಭೀಕರ ನಡೆಸೋದು. ಪದ್ಮಲತಾಳದು ಅದೇ ಸೇಮ್. ಏನೇನು ಅದ್ರ ಬಗ್ಗೆ ವಿವರಣೆಗಳು ಬರ್ತಾ ಇದ್ದಾವೆ. ಇವೆಲ್ಲ ಕೇಳಿದಾಗ ಅದೇ ಕಾಲಕ್ಕೆ ಯಮುನ ಅವ್ರ ಜೊತೆ ಆದಂಥ ಅವ್ರ ಅಣ್ಣ ನಾರಾಯಣ ಅವ್ರ ಮನೆಯವರು ಇವತ್ತಿಗೂ ಸಹಿತ ದೊಡ್ಡವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡಿದವರು ಅವರು ಅಂತಾರೆ. ಚೆನ್ನಯ್ಯ ಸ್ವತಃ ಬಂದು ಆರಂಭದಲ್ಲಿ ಹೇಳಿದರೂ ಕೂಡ ನಂತರದಲ್ಲಿ ಉಲ್ಟಾ ಹೊಡೆದ. ಯಾಕೆ ಹೊಡೆದ ಅನ್ನೋದು ಇವತ್ತು ಭಾಳ ಮುಖ್ಯ ಪ್ರಶ್ನೆ ಅದ. ಯಾರು ಹೊಡಿಸಿದ್ರು, ಯಾರ ಮೇಲೆ ಆರೋಪ ಮಾಡ್ಸೋಕೆ ಹಚ್ಚಿದ್ರು, ಈ ಕೇಸ್ ಯಾಕೆ ಮುಚ್ಚಾಕೆ ಹಚ್ಚಿದ್ರು ಅನ್ನೋದು ಸಹಿತ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದದು.